ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ಇವತ್ತು ಸಂಕ್ರಾಂತಿ ದಿವಸದ ವ್ಲಾಗ್ ಆಗ್ತಾ ಇದ್ದೀನಿ. ಸೊ ಇವತ್ತಿನ ಬೆಳಿಗ್ಗೆ ಪೂಜೆ ಆಲ್ರೆಡಿ ಆಗೋಗಿದೆ. ನೀವು ನೋಡ್ತಾ ಇದ್ದೀರಾ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸುಗ್ಗಿ ನಿಮ್ಮೆಲ್ಲರ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ತರಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನೋಡ್ತಾ ಇದ್ದೀರಲ್ಲ, ನೈವೇದ್ಯದ ಜೊತೆಗೆ ನಮ್ಮ ಮನೆಯ ದೇವರ ಪೂಜೆ ತುಂಬಾ ಸಿಂಪಲ್ಲಾಗಿ ಆಗೋಗಿದೆ. ನಾವು ತುಂಬ ಗ್ರ್ಯಾಂಡಾಗೇನು ಮಾಡೋದಿಲ್ಲ. ಸೊ ಸುಗ್ಗಿಯಲ್ಲಿ ಏನೇನು ಮಾಡ್ತಾರೆ ಅದು ಕೆಲವೊಂದು ರೆಸಿಪೀಸ್ನ ನನ್ನ ಮೇಲೆ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಶೇಂಗಾ ಮತ್ತು ಅವರೆಕಾಳನ್ನು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸ್ಕೊಳ್ಳೋಕೆ ಇಡ್ತಾ ಇದ್ದೀನಿ. ಹಾಗೆ ಗೆಣಸು ಗೊತ್ತಲ್ವ ನಿಮಗೆ, ಸೊ ಸ್ವೀಟ್ ಪೊಟ್ಯಾಟೋನ ಕೂಡ ನಾನು ಬೇಯೋಕ್ಕೆ ಅಂತ ಇಡ್ತಾ ಇದ್ದೀನಿ. ಅದರ ಜೊತೆಗೆ ಏನು ನಾವು ಸ್ಪೆಷಲ್ ರೆಸಿಪೀಸ್ನೆಲ್ಲ ಮಾಡ್ಬೋದು ಅದನ್ನೆಲ್ಲನೂ ನೈವೇದ್ಯಕ್ಕೆ ಮಾಡಿ ಇಡ್ತೀನಿ ಇವತ್ತು. ಸೊ ಸ್ಪೆಷಲಿ ನಾವು ಮಾಡೋದು ಪೊಂಗಲ್ ಅಲ್ವಾ. ಸೊ ಹಾಗಾಗಿ ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ ಎರಡನ್ನೂ ನಾನು ಇವತ್ತಿನ ದಿವಸ ಮಾಡ್ತಾಯಿದ್ದೀನಿ. ಸೊ ಸ್ವೀಟ್ ಪೊಂಗಲ್ಗೆ ನಾನು ಫಸ್ಟು ಒಟ್ಟಿಗೆ ಬೇಳೆ ಮತ್ತು ತೊಗರಿಬೇಳೆ ಹಾಕೋದಿಲ್ಲ, ಹೆಸರುಬೇಳೆ ಮತ್ತು ರೈಸನ್ನು ಹಾಕಿ ಫಸ್ಟಿಗೆ ಬೇಯಿಸಿ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಪ್ಪೇನೂ ಹಾಕಿಲ್ಲ, ನೈವೇದ್ಯಕ್ಕೆ ಇಡಬೇಕು ಅನ್ನೋ ಕಾರಣಕ್ಕೆ ನಾನು ಉಪ್ಪೇನೂ ಹಾಕಿರಲಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಹಾಲನ್ನು ಬಳಸ್ತೀನಿ. ಇಲ್ಲಿ ಕೆಲವೊಬ್ಬರು ಹಾಲೆಲ್ಲ ಬಳಸೋದಿಲ್ಲ, ಬಟ್ ನನಗೆ ಇದು ಹಾಲು ಬಳಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಹಾಲು ಬಳಸಿನೇ ಬೇಯಿಸಿರ್ತೀನಿ. ಹಾಗೆ ಹಾಲು ಬಳಸಿನೇ ಅದನ್ನು ಸ್ವಲ್ಪ ನೀರು ಬರೋ ಹಾಗೆ ಮಾಡ್ಕೊಳ್ತೀನಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಏನೂ ಇದಕ್ಕೆ ಯೂಸ್ ಮಾಡೋದಿಲ್ಲ. ಸೊ ನೈವೇದ್ಯ ಎಲ್ಲ ಆದಮೇಲೆ ನಿಮಗೆ ಬೇಕಾದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀವು ಇದನ್ನು ಮತ್ತೆ ಬಿಸಿ ಮಾಡ್ಕೊಳ್ಬೋದು. ಸೊ ಇವಾಗ ರೆಡಿಯಾಗಿದೆ ಪೊಂಗಲ್ಲು. ಹಾಗೆ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನನ್ನ ರೀತಿಯಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು, ಯಾಕಂದರೆ ಕೆಲವೊಬ್ಬರು ಅವ್ರವ್ರ ಇಚ್ಛೆ ಹೆಂಗೆ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ ಹಾಗೆ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ತುಂಬಾ ಸಿಂಪಲಾಗಿ ಮಾಡ್ಕೊಳ್ಬೋದು. ಕೆಲವೊಬ್ಬರು ಕಾಳು ಮೆಣಸನ್ನು ಇಡೀ ಹಾಗೆ ಹಾಕ್ತಾರೆ. ನಮ್ಮಲ್ಲಿ ಯಾರು ತಿನ್ನಲ್ಲ, ಎತ್ತಿಡ್ತಾರೆ ಅನ್ನೋ ಕಾರಣಕ್ಕೆ ನಾನು ನಮ್ಮ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಕಟ್ ಮಾಡಿ ಕೂಡ ನೀವು ಹಾಕ್ಕೊಳ್ಬೋದು. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬ ಈಸಿಯಾಗಿ ಬೇಗನೆ ಆಗಿಬಿಡುತ್ತೆ. ನಾವು ಬೇಳೆ ಬೇಯಿಸ್ಕೊಂಡು ಬೇಳೆ ಮತ್ತು ಅನ್ನನ ಬೇಯಿಸ್ಕೊಂಡು ಇಟ್ಕೊಂಡ್ರೆ ತುಂಬ ಈಸಿಯಾಗಿ ಆಗಿಬಿಡುತ್ತೆ. ಇವಾಗ ಬೇಯಿಸಿಟ್ಟಿರುವಂತಹ ಬೇಳೆ ಮತ್ತು ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ಬೇಯಿಸಿರ್ತೀವಲ್ವ ನಾವು, ಹೆಸರು ಬೇಳೆ ಹಾಕಿ ಬೇಯಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಬಿಸಿ ನೀರನ್ನು ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹದ ನೋಡಿಕೊಂಡು ಬಿಸಿನೀರು ಹಾಕ್ಕೊಂಡು ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಹದನ ನೀವು ತಂದ್ಕೋಬೇಕು, ಯಾಕಂದರೆ ಆಮೇಲೆ ಅದು ಗಟ್ಟಿ ಆಗೇ ಆಗುತ್ತೆ. ಹಾಗಾಗಿ ಹದ ನಾವು ಇದೇ ರೀತಿಯಲ್ಲಿ ಇಟ್ಟಿರಬೇಕು. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಕುದಿಲಿಕ್ಕೆ ಬಿಡಿ, ಸರಿನಾ. ಈ ರೀತಿ ಮುಚ್ಚಿಟ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸಿದ್ರೆ ಸಾಕಾಗುತ್ತೆ. ಜಾಸ್ತಿ ಹೊತ್ತೇನು ಬೇಕಾಗೋದಿಲ್ಲ ಇದಕ್ಕೆ, ಯಾಕಂದರೆ ಆಲ್ರೆಡಿ ಎಲ್ಲ ಬೆಂದಿರೋದ್ರಿಂದ ನಮಗೇನೋ ಹೆಚ್ಚು ಹಾಕಬೇಕು ಅಂತಿಲ್ಲ. ಹಸಿಮೆಣಸು ಹೇಳೋದು ನಾನು ಮರ್ತಿದ್ದೆ. ಸೊ ಹಸಿಮೆಣಸನ್ನು ಕೂಡ ಹಾಕಿದ್ದೀನಿ. ಹಾಗೆ ಶುಂಠಿ ಸ್ವಲ್ಪ ನೀವು ಇದಕ್ಕೆ ತುರಿದಾದರೂ ಹಾಕ್ಬೋದು, ಇಲ್ಲ ಹಾಗೆ ಕೂಡ ಯೂಸ್ ಮಾಡ್ಬೋದು. ನಮ್ಮ ಖಾರ ಪೊಂಗಲ್ಲು ರೆಡಿ ಆಯಿತು. ಜೊತೆಗೆ ನೀವು ನೋಡ್ತಾ ಇದ್ದೀರಲ್ಲ, ಗೆಣಸು ಕೂಡ ಬೆಂದಾಗಿದೆ. ಜೊತೆಗೆ ನಮ್ಮ ಶೇಂಗಾ ಮತ್ತು ಅವರೆಕಾಳು ಜೊತೆಗೆ ಬೇಯಿಸಿಟ್ಟಿದ್ದೀನಿ. ಇವೆಲ್ಲವನ್ನು ನೈವೇದ್ಯಕ್ಕೆ ನಾನು ಇಡ್ತಾಯಿದ್ದೀನಿ. ಅದಾದಮೇಲೆ ನಾನು ಮಾಡ್ಕೊಳ್ತಾ ಇರೋದು ಮಧ್ಯಾಹ್ನದ ಅಡುಗೆ ಪ್ರಿಪ್ರೇಷನ್ನು. ಸೊ ಇವತ್ತಿಡೀ ನಾನು ಏನೇನು ಮಾಡಿದೆ ಅಡುಗೆ ಅನ್ನೋದನ್ನೇ ನಿಮ್ಗೆ ಇವತ್ತಿನ ವ್ಲಾಗಲ್ಲಿ ನಾನು ತೋರಿಸ್ತಾ ಇರೋದು. ಸೊ ಹಾಗಾಗಿ ಫಸ್ಟು ನಾವು ಅಲಸಂದೆ ಪಲ್ಯನ ಮಾಡಿಕೊಂಡೆ. ತುಂಬ ಸಿಂಪಲ್ಲಾಗಿ ಈರುಳ್ಳಿ ಏನು ಹಾಕ್ದಿರ ನಾನು ಇವತ್ತು ಪಲ್ಯ ಮಾಡ್ತಾಯಿದ್ದೀನಿ. ಸೊ ಸಾಸಿವೆಗೆ ಒಗ್ಗರಣೆ ಕೊಟ್ಬಿಟ್ಟು ಅಲಸಂಡೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಏನು ಹೇಳ್ತೀರಾ ಇದಕ್ಕೆ ಗೊತ್ತಿಲ್ಲ, ನಾವು ಅಲಸಂಡೆ ಅಂತ ಕರಿತೀವಿ. ಸ್ವಲ್ಪ ಹಸಿಮೆಣಸು, ಕಾಯಿ ಮತ್ತು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಜೊತೆಗೆ ಸಾಂಬಾರಿಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರಿಗೆ ಸ್ವಲ್ಪ ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ. ತೊಗರಿಬೇಳೆ ನೀವು ಯಾವ ಬೇಳೆ ಯೂಸ್ ಮಾಡ್ತೀರೋ ಅದನ್ನು ಮಾಡ್ಕೊಳ್ಬೋದು. ಸೊ ನಾನು ಹೆಚ್ಚಾಗಿ ತೊಗರಿಬೇಳೆನೇ ಯೂಸ್ ಮಾಡ್ತೀನಿ. ಅದರ ಜೊತೆಗೆ ಟೊಮ್ಯಾಟೊ, ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ ಬೇಯಕ್ಕೆ ಇಡಬೇಕು. ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಆಲೂಗಡ್ಡೆನ ನಾನು ಆಲೂಗಡ್ಡೆನ ಕುಕ್ಕರಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಆಲೂಗಡ್ಡೆ ಬದನೆಕಾಯಿ ಸಾರು ಮಾಡ್ತಾ ಇರೋದು ಇವತ್ತು ನಾವು. ಸಾಂಬಾರು ಅದರದ್ದೇ ಆಗಿರೋದ್ರಿಂದ ಗುಳ್ಳ ಬದನೆಕಾಯಿ ನಾರ್ಮಲ್ ಬದನೆಕಾಯಿ ಅಲ್ಲ, ಗುಳ್ಳ ಬದನೆಕಾಯಿ. ಗುಳ್ಳ ಅಂದರೆ ನಮ್ಮೂರ ಕಡೆ
ಅದೇ ಥರ ಬದನೆಕಾಯಿನೇ ನಾನು ಹೆಚ್ಚಾಗಿ ಯೂಸ್ ಮಾಡೋದು. ಸೊ ಮೀನ್ ವೈಲ್ ವಿಸಿಲ್ ಆಗೋವರೆಗೂ ನೋಡಿ ಪಲ್ಯ ರೆಡಿ ಆಗೋಯಿತು. ಸೊ ಇದಕ್ಕೇನು ಹೆಚ್ಚು ಕೆಲಸ ಇಲ್ಲ, ತುಂಬ ಸಿಂಪಲ್ಲಾಗಿ ಬೇಗನೆ ಆಗೋಗ್ಬಿಡುತ್ತೆ. ಸೊ ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಕೊಡೋಕ್ಕೆ ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಸಾಸಿವೆ ಮತ್ತು ಹಾಗೆ ಬ್ಯಾಡಿಗೆ ಚಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದೆಲ್ಲ ಆಪ್ಷನಲ್, ನೀವು ಬರೀ ಇಂಗು ಮತ್ತು ಸಾಸಿವೆ ಕೂಡ ಒಗ್ಗರಣೆ ಹಾಕ್ಕೊಳ್ಬೋದು. ಸೊ ನೀರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಬದನೆಕಾಯಿ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು ನಮ್ಮೂರ ಕಡೆಯೇ ಜಾಸ್ತಿ ಸಿಕ್ಕೋದು. ನಾವು ಮಂಗಳೂರು ಸ್ಟೋರಿಂದನೇ ತೊಗೊಂಬಂದ್ವಿ. ಗುಳ್ಳ ಬದನೆಕಾಯಿ ಗುಳ್ಳ ಅಂತ ಹೇಳ್ತೀವಿ ನಾವು ಇದಕ್ಕೆ. ಇದನ್ನು ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಸಂಕ್ರಾಂತಿ ಸ್ಪೆಷಲ್ ಆಗಿರೋದ್ರಿಂದ ಅವರೆಕಾಳನ್ನು ಕೂಡ ಸ್ವಲ್ಪ ಬಳಸ್ತಾ ಇದ್ದೀನಿ. ಇಲ್ಲಾಂತಂದರೆ ಯೂಶ್ವಲಿ ನಾವು ಅವರೆಕಾಳೆಲ್ಲ ಹಾಕೋದಿಲ್ಲ. ಹಾಗಾಗಿ ನೋಡಿ, ಬೇಯಿಸಿಟ್ಕೊಂಡಾಗಿರುವಂತಹ ಬೇಳೆನೂ ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ, ಬೇಳೆ ಜೊತೆಗೆ ಆಲೂಗಡ್ಡೆ. ಸೊ ನಾವು ಏನು ಮಾಡ್ತೀವಿ, ಆಲೂಗಡ್ಡೆ ಯೂಸ್ ಮಾಡೋದ್ರಿಂದ ನಮ್ಮ ಸಾಂಬಾರು ತಿಕ್ನೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಅದು ಕುದೀತಾ ಇರಲಿ. ಆ ಮೀನ್ ವೈಲ್ ನಾನಿಲ್ಲಿ ಪಾಯಸಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ಮಾಡಬೇಕು, ಹಬ್ಬದ ಅಡುಗೆನ ಬೇಗ ಆಗಬೇಕು ಅನ್ನೋ ಕಾರಣಕ್ಕೆ 4 ಒಲೆನೂ ಬಿಸಿ ಇಟ್ಟಿದೆ. ಸೊ 4 ಸ್ಟವ್ನಲ್ಲಿ 4 ಒಲೆನೂ ಬಿಸಿ ಇತ್ತು. ಸೊ ಇಲ್ಲಿ 2 ಪ್ಯಾಕೆಟಷ್ಟು ನಾನು ಹಾಲನ್ನು ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಅಂದರೆ 1 ಲೀಟರ್ ಹಾಲಿಗೆ 1 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ, 1/4 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಏಲಕ್ಕಿ ಪೌಡ್ರೆಲ್ಲ ಬಳಸೋದಿಲ್ಲ, ಏಲಕ್ಕಿನ ಆಗಾಗ್ಗೆ ಪುಡಿ ಮಾಡಿ ಹಾಕ್ಕೊಳ್ತೀನಿ. ಹಾಲು ಒಂದು ಸ್ವಲ್ಪ ಕುದಿ ಬರ್ತಿದ್ದಾಗೆ ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ. ಶಾವಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಬೆಳಿಗ್ಗೆ ತಿಂಡಿಗೆ ನೈವೇದ್ಯಕ್ಕೆಲ್ಲ ಪೊಂಗಲೆಲ್ಲ ರೆಡಿ ಆಗೋಗಿತ್ತು. ಸೊ ಹಾಗಾಗಿ ಏನು ಮಾಡ್ತೀನಿ, ಆ ಪೊಂಗಲ್ನ ನೀವು ಮುಂದೆ ನೋಡ್ತೀರಾ. ನೋಡಿ, ಇಲ್ಲಿ ಚೆನ್ನಾಗಿ ಬದನೆಕಾಯಿನೂ ಬೆಂದಿದೆ, ದಪ್ಪನೂ ಆಗಿದೆ. ಸೊ ಇದಕ್ಕೆ ನಾವಿವಾಗ ಮಸಾಲೆ ಹಾಕೋಣ. ಸೊ ಮಸಾಲೆ ಏನೇನು ಹಾಕಿದೆ ಅಂತ ನಾನು ರೆಸಿಪಿ ತೋರ್ಸೋಕ್ಕೆ ಹೋಗಿಲ್ಲ. ಸೊ ಮುಂದಿನ ವಿಡಿಯೋಗಳಲ್ಲಿ ನಾನು ಯಾವ ಸಾಂಬಾರಿಗೆ ಏನು ಮಸಾಲೆ ತೆಗಿತೀನಿ ಅಂತ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ನೋಡಿ ಮಿಕ್ಕಿರುವಂತಹ ಪೊಂಗಲ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ಹೆಸರುಬೇಳೆ ಪಾಯಸ ಅಂತಲೂ ಮಾಡ್ತಾರೆ, ಬಟ್ ನೀವು ಈ ಮಿಕ್ಕಿರೋ ಪೊಂಗಲ್ನ ನೀವು ವೇಸ್ಟ್ ಮಾಡ್ತೀರಾ. ಈ ರೀತಿ ಪಾಯಸಕ್ಕೆ ಬಳಸೋದ್ರಿಂದ ಪಾಯಸನೂ ತುಂಬ ರುಚಿಯಾಗತ್ತೆ. ಅದೇ ರೀತಿ ನಮ್ಮ ಪೊಂಗಲು ಕೂಡ ವೇಸ್ಟ್ ಆಗೋದಿಲ್ಲ. ಸೊ ಎಲ್ಲರೂ ತಿಂದು ಮಿಕ್ಕಿದಂತಹ ಸ್ವಲ್ಪ ಪೊಂಗಲನ್ನು ನಾನು ಶಾವಿಗೆ ಪಾಯಸದೊಟ್ಟಿಗೆ, ಅಂದರೆ ಹೆಸರುಬೇಳೆ ಅಕ್ಕಿ ಇರುತ್ತೆ, ಅದರಲ್ಲಿ ಅನ್ನ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಅದು ಕೂಡ ತುಂಬ ಚೆನ್ನಾಗಾಗತ್ತೆ. ಸೊ ನಮ್ಮ ಪಾಯಸ ರೆಡಿ ಆಯಿತು, ಜೊತೆಗೆ ಸಾಂಬಾರು ಕೂಡ ಬಿಸಿಯಾಗಿ ರೆಡಿ ಆಯಿತು. ಬಿಸಿಯಾಗಿ ಚಟ್ಟಂಬಡೆ ಕೂಡ ಬಿಡ್ತಾ ಇದ್ದೀನಿ, ಅಂದರೆ ಕಡಲೆಬೇಳೆ ವಡೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟಾಗಿತ್ತು ನಮ್ಮ ಮನೆಯ ಸಂಕ್ರಾಂತಿ ಅಡುಗೆ, ಹಬ್ಬದ ಅಡುಗೆ. ನಿಮ್ಮ ಮನೇಲಿ ಹೇಗಿತ್ತು ಅಂತ ತಿಳಿಸಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.